ಬ್ರೇಕಿಂಗ್ ನಂತರ ಮತ್ತೊಮ್ಮೆ ಬಿಸಿನೆಸ್ ರೌಂಡಪ್ಗೆ ಸ್ವಾಗತ. ಚರ್ಚೆನ ಮಾಡ್ತಿದ್ವಿ ವಾತ್ಸಲ್ಯ ಆಸ್ಪತ್ರೆಯ ವಿಚಾರವಾಗಿ. ಈ ಕುರಿತಂತೆ ಮತ್ತಷ್ಟು ಚರ್ಚೆಯನ್ನು ಡಾಕ್ಟರ್ ಅಶ್ವಿನ್ ನಾಯಕ್ ಅವರಿಂದ. ಸರ್ ಹೇಳಿ, ಈಗ ಒಟ್ಟಾರೆ ಏನು ನೀವೊಂದು ಕಾರ್ಪೊರೇಟ್ ಟಚ್ ಅನ್ನ ಹಾಸ್ಪಿಟಲ್ಗೆ ನೀಡಿದ್ದೀರಾ, ನಿಮ್ಗೆ ರೆವೆನ್ಯೂನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ನೀವು ಹಾಸ್ಪಿಟಲ್ಸ್ ರನ್ ಮಾಡಬೇಕಾದ್ರೆ ರೆವೆನ್ಯೂನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ಆ ಜಿಲ್ಲಾ ಕೇಂದ್ರಗಳು ಮತ್ತೆ ರೂರಲ್ ಏರಿಯಾಸ್ ನೀವೇನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಅಲ್ಲಿ ರೆವೆನ್ಯೂ ನಿಮ್ಗೆ ಯಾವ ರೀತಿ ಜನರೇಟ್ ಆಗುತ್ತೆ, ಬಿಸ್ನೆಸ್ ಆಂಗಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಯಾವ ರೀತಿ ನೀವು ತಗೊಂತೀರಾ? ಈಗ ಫಸ್ಟ್ ಆಫ್ ಆಲ್ ನಮ್ಮ ಹಾಸ್ಪಿಟಲ್ಸ್ಗೆ ನಾವು ಏನಂತೀವಿ ಅಂದ್ರೆ ಹೈಟೆಕ್ ಬದಲು ನಾವು ಹೈ ಟಚ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಇರ್ತೀವಿ, ಸರ್ವಿಸ್ ಲೆವೆಲ್ಸ್ ನ ಹೈ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ದು ಕಾಸ್ಟ್ ಆಫ್ ಪ್ರೊವೈಡಿಂಗ್ ಸರ್ವಿಸ್ ಕಡಿಮೆ ಇರುತ್ತೆ. ಅದರಿಂದ ನಾವು ಇನ್ವೆಸ್ಟ್ಮೆಂಟ್ ರಿಕವರ್ ಮಾಡೋದು ಈಸಿ ಆಗುತ್ತೆ. ಸೊ ಎಷ್ಟು ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಕಷ್ಟ ಆಗುತ್ತೆ ಈ ಏರಿಯಾಸ್ ನಲ್ಲಿ. ಸ್ಪೆಷಲಿ ಈ ಏರಿಯಾಸ್ ನಲ್ಲಿ ಪೇಯಿಂಗ್ ಕೆಪಾಸಿಟಿ ಲಿಮಿಟೆಡ್ ಇರೋದ್ರಿಂದ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಸರ್ವಿಸಸ್ ಅನ್ನ ಅರೌಂಡ್ 1/6 ಆಫ್ ದ ಪ್ರೈಸ್ ಆಫ್, ಈಗ ಬೆಂಗಳೂರಿನಲ್ಲಿ ನೀವು 20,000 ಖರ್ಚು ಮಾಡಿದ್ರೆ ಅಲ್ಲೊಂದು 4,000 ಆ ಟೈಪ್ ಸರ್ವಿಸಸ್ ಅರೇಂಜ್ ಮಾಡ್ತೀವಿ. ಅದನ್ನ ಹಂಗೆ ಮಾಡಿದ್ಮೇಲೆ ನಮಗೆ ವಿ ಹ್ಯಾವ್ ಟು ಅಚೀವ್ ಬ್ರೇಕ್ ಈವನ್. ಅದಕ್ಕೆ ಹೆಂಗ್ ಮಾಡೋದಂದ್ರೆ ನಾವು ಕೆಪಾಸಿಟಿ ಯುಟಿಲೈಸೇಷನ್ ಜಾಸ್ತಿ ಮಾಡ್ತೀವಿ, ವಾಲ್ಯೂಮ್ ಮೇಲೆ ಬಿಲ್ಡ್ ಮಾಡ್ತೀವಿ, ಪಾರ್ಟ್ನರ್ಶಿಪ್. ಈಗ ಎಷ್ಟೊಂದು ಆರ್ಗನೈಸೇಷನ್ಸ್ ಈ ಹುಬ್ಳಿ ಅಂತ ಊರಲ್ಲಿ ಅಥವಾ ಗದಗ್ ಅಂತ ಊರಲ್ಲಿ ಇರುತ್ತೆ, ಅವ್ರಿಗೆ ನಾವು ಸರ್ವಿಸಸ್ ಪ್ರೊವೈಡ್. ಓಕೆ ಸರ್, ಈಗ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನೀವು ಏನು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಗದಗ್ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಬೇರೆ ಇತರೆ ರೂರಲ್ ಏರಿಯಾಸ್ ಗಳಂತ ನಾವು ಗಮನ ಹರಿಸ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನತೆ ಅಂತ ಹೇಳಿದ್ರೆ ಹಲವಾರು ಜನ ಬಡತನದ ರೇಖೆಗಿಂತ ಕೆಳಗಡೆ ಅಥವಾ ಬಡತನದ ರೇಖೆಯಲ್ಲಿ ಇರುವಂತಹ ಹಲವಾರು ಜನ ರೋಗಿಗಳಿರ್ತಾರೆ. ಸೊ ದಟ್ ಅವರು ನಿಮ್ಮ ಹಾಸ್ಪಿಟಲ್ಗೆ ಬರ್ತಾರೆ. ಕೆಲವರಿಗೆ ಹಣ ಕಟ್ಟಲಿಕ್ಕೆ ಆಗಲ್ಲ, ಅಂತವ್ರಿಗೆ ಫೆಸಿಲಿಟೀಸ್ ಏನಿರುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ? ಈಗ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯಾವುದೇ ಪೇಷಂಟ್ ಪೇಯಿಂಗ್ ಕೆಪಾಸಿಟಿ ಇರಲಿ ಇರದೇ ಇರಲಿ ಅಥವಾ ಎಷ್ಟೇ ಬಡವರಿರಲಿ ರಿಚ್ ಇರಲಿ, ನಾವು ಆಸ್ ಎ ಹಾಸ್ಪಿಟಲ್ ಆಸ್ ಎ ಡಾಕ್ಟರ್ ಅವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, ಎಮರ್ಜೆನ್ಸಿ ಸರ್ವಿಸ್. ಆಮೇಲೆ ಗವರ್ಮೆಂಟ್ ರೂಲ್ ಪ್ರಕಾರ 24 ಅವರ್ಸ್ ಅಂತ ನಾವು ಅವ್ರಿಗೆ ಸರ್ವಿಸ್ ಫ್ರೀ ಆಫ್. ಇನ್ಶೂರೆನ್ಸ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇನ್ಶೂರೆನ್ಸ್ ಯಾವ ರೀತಿ ಕೊಡ್ತೀರಾ, ಹೆಂಗಾಗ್ತೀರಾ ಅದು? ಈಗ ನಮ್ಮ ಕಡೆಯಿಂದ ಇನ್ಶೂರೆನ್ಸ್ ಇಲ್ಲ, ಬಟ್ ಬೇರೆ ಆರ್ಗನೈಸೇಷನ್ಸ್ ಮೂಲಕ ಇನ್ಶೂರೆನ್ಸ್ ಪ್ರಾಡಕ್ಟ್ ಏನಿರುತ್ತೆ ಅದಕ್ಕೆ ಮೈಕ್ರೋ ಹೆಲ್ತ್ ಇನ್ಶೂರೆನ್ಸ್ ಅಂತಾರೆ. ಒಂದು 200 ರೂಪೀಸ್ ಪರ್ ಇಯರ್ ಕೊಟ್ಟು 20,000 to 30,000 ರೂಪೀಸ್ ಕವರೇಜ್ ಇರುತ್ತೆ. ಸೊ ಅಂತ ಯಾವುದೇ ಪೇಷಂಟ್ ಆ ಕಾರ್ಡ್ ತಗೊಂಡ್ ಬಂದ್ರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಮುಂದಿನ ದಿನಗಳ ವಾತ್ಸಲ್ಯ ಹಾಸ್ಪಿಟಲ್ ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಎಲ್ಲೆಲ್ಲಿ ಮಾಡಬೇಕು ಅಂತೀರಾ? ಗಡಿನಾಡುಗಳು ಅಂತ ಏನ್ ನಾವು ಹೇಳ್ತೀವಿ, ನಮ್ಮ ಬಾರ್ಡರ್ಸ್ ಗಳೇನಿದೆ ಅಲ್ಲಿಗೂ ಸಹ ಏನಾದ್ರು ಹೋಗುತ್ತಾ, ಯಾವ ರೀತಿ ಇರುತ್ತೆ? ಓವರ್ ನೆಕ್ಸ್ಟ್ 2 years ನಮ್ಮ ಪ್ಲಾನ್ ಏನಂದ್ರೆ, ಫಸ್ಟ್ ಕರ್ನಾಟಕದ ಎವ್ರಿ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ವಾತ್ಸಲ್ಯ ಹಾಸ್ಪಿಟಲ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಸ್, ಆಂಧ್ರ ಪ್ರದೇಶ ಆಗಲಿ, ಮಹಾರಾಷ್ಟ್ರ ಆಗಲಿ, ನೆಕ್ಸ್ಟ್ 2 years ನಲ್ಲಿ ಟೋಟಲ್ 25 ಯೂನಿಟ್ಸ್ ಸ್ಪ್ರೆಡ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಓಕೆ, ಇದ್ರ ಜೊತೆಗೆ ನಿಮಗೆ ಹಣ ಎಲ್ಲಿಂದ ಬರ್ತದೆ, ಏನಾದ್ರು ಸಪೋರ್ಟ್ ಮಾಡ್ತಿದಾರಾ? ಬೇರೆ ಕಡೆಯಿಂದ ವಿದೇಶದಿಂದ ಹಣ ಬರ್ತಿದೆಯಾ, ಇಲ್ಲಾಂದ್ರೆ ನಿಮ್ಮ ರಿಸೋರ್ಸಸ್ ಇಂದಾನೆ ಹಣ ತಗೊಂಡು ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಯಾವ ರೀತಿ ಇರುತ್ತೆ ಸರ್? ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ NRI ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರು ಇನ್ವೆಸ್ಟ್ ಮಾಡಿ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನಾವು ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂತ ಇರುತ್ತೆ, ಪ್ರೊಫೆಷನಲ್ ಇನ್ವೆಸ್ಟರ್ಸ್, ಆ ತರ 3 ಕಂಪನಿ ಇನ್ವೆಸ್ಟ್ ಮಾಡಿದೆ. ಅವರಿಗೆ ನಾವು ಕಮರ್ಷಿಯಲ್ ರಿಟರ್ನ್ಸ್ ಕೊಡಬೇಕು, ಸೋಷಿಯಲ್ ಇಂಪ್ಯಾಕ್ಟ್ ಕೊಡಬೇಕು. ಸರ್, ಮತ್ತೊಂದು ಪ್ರಮುಖವಾದ ಪ್ರಶ್ನೆ, ಆಗಲೇ ನೀವು ಏನ್ ಸರ್ವಿಸ್ ಅನ್ನ ಮಾಡಿದ್ರೆ ಸರ್ವಿಸ್ಗೆ ಗುರುತಿ ಹಲವಾರು ಅವಾರ್ಡ್ಸ್ ಬಂದಿದೆ ಅಂತ ಕೇಳ್ಪಟ್ಟಿದ್ದೀವಿ. ಯಾವ್ಯಾವ ಕಡೆ ಅವಾರ್ಡ್ಸ್ ಬಂದಿದೆ, ಯಾವ ರೀತಿಯಾದಂತಹ ಪ್ರಶಂಸೆಗಳು ಇಲ್ಲಿ ತನಕ ವ್ಯಕ್ತ ಆಗಿದೆ? ನಮಗೆ ನಮ್ಮ ಹಾಸ್ಪಿಟಲ್ಸ್ ನಲ್ಲಿ ನಮ್ಮ ಡಾಕ್ಟರ್ಸ್ ಮತ್ತೆ ನರ್ಸಸ್ ಎಷ್ಟು ಡೆಡಿಕೇಟೆಡ್ ಕೆಲಸ ಮಾಡ್ತಾರೆ ಅದನ್ನ ನೋಡಿಕೊಂಡು, ಅಂಡ್ ಕಸ್ಟಮರ್ ಯಾವ ತರ ಸ್ಯಾಟಿಸ್ಫೈ ಆಗ್ತಾರೆ ಅದ್ರ ಮೇಲೆ ನೋಡಿಕೊಂಡು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬೋತ್ ಅವಾರ್ಡ್ಸ್ ಬಂದಿದೆ. ನ್ಯಾಷನಲ್ ಅವಾರ್ಡ್ಸ್ ಅಂದ್ರೆ IIT ಮಡ್ರಾಸ್ ನಿಂದ ಒಂದು LRAMP ಅಂತ, ಇಂಟರ್ನ್ಯಾಷನಲ್ ಅಂದ್ರೆ ನೆದರ್ಲ್ಯಾಂಡ್ಸ್ ನಲ್ಲಿ ಬಿಡ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ಇದ್ದಾಗ ನಮಗೆ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಈಗ ಲಾಸ್ಟ್ ವೀಕ್ ನಲ್ಲಿ ನಮಗೆ ಬಾಂಬೆದಲ್ಲಿ ಸಂಕಲ್ಪ್ ಅಂತ ಹೇಳೋ ಅವಾರ್ಡ್ಸ್ ನಲ್ಲಿ ಫೈನಲ್ ರೌಂಡಿಗೆ ಕ್ವಾಲಿಫೈ ಆಗಿದ್ವಿ. ಸೊ ನಮ್ಮ ಕಸ್ಟಮರ್ ಸರ್ವಿಸ್ ಹಾಗೂ ನಮ್ಮ ಡಾಕ್ಟರ್ಸ್ ಅಂಡ್ ನರ್ಸಸ್ ಸ್ಕಿಲ್ಸ್ ಮೇಲೆ ಬಹಳಷ್ಟು ಅವಾರ್ಡ್ಸ್ ಅಂಡ್ ನಾಮಿನೇಷನ್ಸ್ ಬಂದಿದೆ. ಓಕೆ, ಥ್ಯಾಂಕ್ ಯು ಅಶ್ವಿನ್ ಅವರೇ. ನಮ್ಮ ಜೊತೆ ಹಲವಾರು ವಿಷಯಗಳನ್ನ ವಾತ್ಸಲ್ಯ ಆಸ್ಪತ್ರೆಯ ವಿಚಾರವಾಗಿ ಹಂಚಿಕೊಂಡ್ರಿ. ನಿಮ್ಮ ಏನೊಂದು ಗುರಿ ಏನಿದೆ ಅದು ಬಹುಬೇಗ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರು, ಒಟ್ಟಾರೆ ಏನೊಂದು ವಾತ್ಸಲ್ಯ ಆಸ್ಪತ್ರೆಯ ಮೂಲಕ ಹೈಟೆಕ್ ಟಚ್ ಅನ್ನ ಗ್ರಾಮೀಣ ಭಾಗದ ಜನತೆಗೆ ಕೊಡಬೇಕು ಅನ್ನೋದು ಇವರ ಕನಸು. ಇದು ಈ ದಿನದ ಬಿಸಿನೆಸ್ ರೌಂಡ್ ಅಪ್. ಮತ್ತಷ್ಟು ವಾಣಿಜ್ಯ ಸುದ್ದಿಗಳೊಂದಿಗೆ ನಾಳಿನ ಬಿಸಿನೆಸ್ ರೌಂಡ್ ಅಪ್ ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.